ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಅಡಿಕೆ ಗಿಡದ ಮಧ್ಯೆ ಯಾವ ಬೆಳೆ ಹಾಕಿದರೆ ಒಳ್ಳೆಯ ಆದಾಯ ಗಳಿಸಬಹುದು ಎಂದು ತಿಳಿಸುತ್ತೇನೆ. ಈ ಬೆಳೆಯಿಂದ ಪ್ರತಿದಿನ ಹಣ ಗಳಿಸಬಹುದು. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಡಿಕೆ ಸಸಿ ನಾಟಿ ಮಾಡಿದಾಗ ಅದರ ಜೊತೆಯಲ್ಲಿಯೇ ಯಾವ ಬೆಳೆಯನ್ನು ಹಾಕಬಾರದು. ಏಕೆಂದರೆ ಸಸಿ ನಾಟಿ ಮಾಡಿದಾಗ ಅವು ಇನ್ನೂ ಸರಿಯಾಗಿ ಅಂಟಿರುವುದಿಲ್ಲ. ಹಾಗಾಗಿ 6 ತಿಂಗಳ ತನಕ ಯಾವುದೇ ಬೆಳೆ ಹಾಕಬಾರದು. ನಂತರ ಯಾವುದೇ ಬೆಳೆಯನ್ನು ಹಾಕಿದರೂ ಕೂಡ ನಡೆಯುತ್ತೆ. ಆದರೆ ನಾನು ಈ ವಿಡಿಯೋದಲ್ಲಿ ತಿಳಿಸುವಂತಹ ಬೆಳೆಯನ್ನು ಹಾಕಿದರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಲಾಭವನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಆ ಬೆಳೆ ಯಾವುದು ಅಂದರೆ, ಅಡಿಕೆ ಗಿಡ ಮಧ್ಯಭಾಗದಲ್ಲಿ ಸುಗಂಧರಾಜ ಹೂವನ್ನು ಹಾಕಿದರೆ ಅದರಿಂದ ಒಳ್ಳೆಯ ಲಾಭವನ್ನು ಪಡೆಯಬಹುದು. ಸುಗಂಧರಾಜ ಹೂವಿನ ಗೆಡ್ಡೆಯನ್ನು ಹಾಕಿದ 3 ತಿಂಗಳ ನಂತರ ಅದು ಹೂ ಬಿಡಲು ಪ್ರಾರಂಭವಾಗುತ್ತೆ. ಈ ಹೂಗಳನ್ನು ಪ್ರತಿದಿನ ಬೆಳಗಿನ ಸಮಯದಲ್ಲಿ ಬಿಡಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರಿಂದ ಒಳ್ಳೆಯ ಲಾಭವನ್ನು ಪಡೆಯಬಹುದು. ಈ ಹೂವಿನ ಬೆಳೆ ಅಡಿಕೆ ಗಿಡದಲ್ಲಿ 3 ವರ್ಷಗಳವರೆಗೆ ಇರುತ್ತೆ. ಈ ಹೂವು ಪ್ರತಿದಿನವೂ ಸಿಗುತ್ತೆ. ಅಲ್ಲದೆ ಹಬ್ಬದ ಸೀಸನ್ನಲ್ಲಿ ಒಳ್ಳೆಯ ರೇಟ್ ಇರುತ್ತೆ. ಕನಿಷ್ಠ 150 ರೂಪಾಯಿ 1 kgಗೆ ಈ ಹೂ ಇರುತ್ತೆ. ಕೇವಲ ಅರ್ಧ ಎಕರೆಯಲ್ಲಿ 25ರಿಂದ 30 kg ಹೂ ಸಿಗುತ್ತೆ. ಇದರಿಂದ ಪ್ರತಿದಿನ ಕನಿಷ್ಠ 1,500ರಿಂದ 2,000 ರೂವರೆಗೆ ಹಣವನ್ನು ಗಳಿಸಬಹುದು. ಆಸಕ್ತಿ ಇದ್ದವರು ಈ ಸುಗಂಧರಾಜ ಹೂ ಬೆಳೆದು ಒಳ್ಳೆಯ ಆದಾಯವನ್ನು ಗಳಿಸಬಹುದು. ಥ್ಯಾಂಕ್ ಯು.